ನಿರಂತರ ಮಳೆಗೆ ಹಳೆ ಸೇತುವೆ ಕೊಚ್ಚಿ ಹೋಗಿದೆ. ರಾಯಚೂರಲ್ಲಿ ಹಳೆ ಸೇತುವೆ ಸ್ಥಿತಿ ದೇವರಿಗೆ ಪ್ರೀತಿ. ಕೊಚ್ಚಿ ಹೋದ ಜಾಗೀರ್ ವೆಂಕಟಾಪುರ ಗ್ರಾಮದ ಸೇತುವೆ. ತಾತ್ಕಾಲಿಕ ರಸ್ತೆಯ ಸ್ಥಿತಿಯೂ ಸರಿಯಿಲ್ಲದೆ ಪರದಾಡುವಂಥ ಪರಿಸ್ಥಿತಿ. ಈ ಮಳೆ ಬಂದರೆ ಸಾಕು, ಅಸಲಿ ಬಂಡವಾಳ ಹೊರಬೀಳೋದಕ್ಕೆ ಶುರುವಾಗ್ಬಿಡುತ್ತೆ ಎಲ್ಲ ಕಡೆಯೂ ಕೂಡ. ರಾಯಚೂರಲ್ಲಿ ಹಳೆ ಸೇತುವೆ ಸ್ಥಿತಿ ದೇವರಿಗೆ ಪ್ರೀತಿ. ಜಾಗೀರ್ ವೆಂಕಟಾಪುರ ಗ್ರಾಮದ ಸೇತುವೆ ಕೊಚ್ಕೊಂಡು ಹೋಗಿದೆ. ತಾತ್ಕಾಲಿಕ ರಸ್ತೆಯ ಸ್ಥಿತಿಯೂ ಕೂಡ ಸರಿ ಇಲ್ಲದೆ ಪರದಾಟ. ಸೇತುವೆ ರಸ್ತೆ ಕೊಚ್ಚಿ ಹೋದ ಹಿನ್ನೆಲೆ ಗ್ರಾಮಸ್ಥರು ಪರದಾಡ್ತಾ ಇದ್ದಾರೆ ಪಾಪ. 4 ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ಪತ್ತೇಪುರ, ಜಾಗೀರ, ವೆಂಕಟಾಪುರ, ಅರಳಪ್ಪನಹೂಡ, ರಘುನಾಥಹಳ್ಳಿ ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. 15 ಕಿಲೋಮೀಟರ್ ದೂರದ ಊರಿಗೆ 40 ಕಿಲೋಮೀಟರ್ ಸುತ್ತಿ ಬರಬೇಕಾದಂಥ ಸ್ಥಿತಿ ಈಗ. ಹೊಸ ಸೇತುವೆ ನಿರ್ಮಾಣ ಹಿನ್ನೆಲೆಯೇ ತಾತ್ಕಾಲಿಕ ರಸ್ತೆಯನ್ನ ನಿರ್ಮಾಣ ಮಾಡಲಾಗಿತ್ತು. ಹಳ್ಳ ದಾಟೋದಕ್ಕೆ ಕೂಲಿಕಾರರು, ಮಹಿಳೆಯರು ಈಗ ಪರದಾಡ್ತಾ ಇದ್ದಾರೆ. ವಾಹನಗಳನ್ನು ಓಡಿಸೋದಕ್ಕಾಗದೆ ಸವಾರರಿಗೂ ಕೂಡ ಸಂಕಷ್ಟ. ನಿರಂತರ ಮಳೆಗೆ ಹಳೆ ಸೇತುವೆ ಕೊಚ್ಚಿ ಹೋಗಿರುವಂತಹ ಹಿನ್ನೆಲೆಯಲ್ಲಿ ಆ ಸೇತುವೆ ಮೇಲೆ ಹೋದ್ರೆ ಒಂದಿಷ್ಟು ಹಳ್ಳಿಗಳಿಗೆ 15 ಕಿಲೋಮೀಟರ್ ದೂರ ಆಗ್ತಾ ಇತ್ತಂತೆ. 15 ಕಿಲೋಮೀಟರ್ ದೂರ ಆಗ್ತಾ ಇತ್ತು. ಆದರೆ ಈಗ ಹಳ್ಳ ದಾಟಿ ಹೋಗೋದಕ್ಕಾಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಕೊಚ್ಚು ಹೋಗಿದೆ. ಎಸ್, ಇದೇ ದೃಶ್ಯ ನೋಡಿ. ಆ ಸೇತುವೆ ಹೆಂಗೆ ಕೊಚ್ಕೊಂಡು ಹೋಗಿದೆ ಅಂತ ಅಂದರೆ ಅಲ್ಲಿಂದ ದಾಟಕ್ಕಾಗಲ್ಲ ಈಗ. ಹಾಗಾಗಿನೇ ಬೇರೆ ಮಾರ್ಗದಿಂದ ಹೋಗಬೇಕು, ಅದು ಕೂಡ 40 ಕಿಲೋಮೀಟರ್ ಸುತ್ಕೊಂಡು ಹೋಗಬೇಕು. ಇದೇ ಆಗಿದ್ರೆ 15 ಕಿಲೋಮೀಟರ್ ಆರಾಮಾಗಿ ಹೋಗ್ತಾ ಇದ್ರು. ಈಗ ಮಾರ್ಗ ಇಲ್ಲ, ಹಾಗಾಗಿನೇ 40 ಕಿಲೋಮೀಟರ್ ಸುತ್ತಕೊಂಡು ಹೋಗುವಂಥ ಪರಿಸ್ಥಿತಿ. ಭಾರಿ ಮಳೆಗೆ ಕೊಚ್ಚಿ ಹೋದ ಹಳೆ ಸೇತುವೆ. ತಾತ್ಕಾಲಿಕ ರಸ್ತೆಯ ಸ್ಥಿತಿ ಹೇಗಿದೆ ಅನ್ನೋದನ್ನ ನಮ್ಮ ರಾಯಚೂರು ರಿಪೋರ್ಟರ್ ಅನಿಲ್ ತೋರಿಸಿದ್ದಾರೆ. ಬನ್ನಿ ನೋಡೋಣ. ನಿನ್ನೆ ಸಂಜೆ ಸುರಿದಂಥ ಭಾರಿ ಮಳೆಯಿಂದಾಗಿ ಹಳ್ಳಗಳು ಕೂಡ ಕೊಚ್ಚಿ ಹೋಗಿರುವಂಥ ಘಟನೆ ರಾಯಚೂರು ಜಿಲ್ಲೆಯಲ್ಲಿ ನಡೆದಿರುವಂಥದ್ದು. ಇವತ್ತು ನಾವು ರಾಯಚೂರು ತಾಲೂಕಿನ ಏನು ಪತ್ತೇಪುರ ಗ್ರಾಮದ ಬಳಿ ಇರುವಂಥದ್ದು. ಇವತ್ತು ನೋಡ್ಬೋದು, ಇಲ್ಲಿ ಏನೋ ಒಂದು ಹಳ್ಳ ಮಾತ್ರ ಸಂಪೂರ್ಣವಾಗಿ ಕೊಚ್ಚೋಗಿರುವಂಥದ್ದು. ಇಲ್ಲಿ ಏನು ಕಳೆದ ಸೆಪ್ಟೆಂಬರ್ನಲ್ಲಿ ಕೂಡ ಒಂದು ಘಟನೆ ಕೂಡ ಆಗಿರುವಂಥದ್ದು. ಏನು ರಾಯಚೂರು ತಾಲೂಕಿನ ಪತ್ತೇಪುರ ಗ್ರಾಮದಲ್ಲಿ ಸಂಪೂರ್ಣವಾಗಿ ಒಂದು ಹೊಸ ಬ್ರಿಡ್ಜ್ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಒಂದು ಪಕ್ಕದಲ್ಲಿ ಜನರಿಗೆ ಓಡಾಡುವಂಥ ಕೆಲಸಕ್ಕೆ ಆಗಿ ಅವರಿಗೆ ಒಂದು ತಾತ್ಕಾಲಿಕ ಒಂದು ಮೋರಂ ಹಾಕಿ ಒಂದು ರಸ್ತೆ ಕೂಡ ನಿರ್ಮಾಣ ಮಾಡಿಕೊಟ್ಟಿದ್ರು. ಆದರೆ ನಿನ್ನೆ ಏನು ಮಧ್ಯಾಹ್ನದಿಂದ ಸಂಜೆವರೆಗೂ ಸುರಿದಂಥ ಮಳೆಯಿಂದಾಗಿ ಸಂಪೂರ್ಣವಾಗಿ ಇಲ್ಲಿ ಏನೋ ಒಂದು ಹಳ್ಳ ಕೂಡ ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿದಂಥ ರಸ್ತೆ ಕೂಡ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿರುವಂಥದ್ದು. ಇಲ್ಲಿ ಇರುವಂಥ 3-4 ಹಳ್ಳಿಗಳಿಗೆ ಕೂಡ ಇದೇ ರಸ್ತೆ ಮೇನ್ ಆಗಿರುವಂಥದ್ದು. ಆದರೆ ಈ ರಸ್ತೆ ಇಲ್ಲದ ಕಾರಣದಿಂದಾಗಿ ಇವತ್ತು ಅಲ್ಲಿರುವಂಥ ಗ್ರಾಮಸ್ಥರು ಕೂಡ ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ಇವತ್ತು ಎದುರಾಗಿದೆ. ಯಾಕಂತಂದರೆ ಇಲ್ಲಿ ಏನು ಈ ರಸ್ತೆಯಲ್ಲಿ ಸಂಪೂರ್ಣವಾಗಿ 3-4 ಹಳ್ಳಿಗಳಿಗೂ ಕೂಡ ಇದೇ ರಸ್ತೆಯಲ್ಲಿ ಹೋಗಬೇಕು, ಹೊಲಗಳಿಗೂ ಕೂಡ ಇದೇ ರಸ್ತೆಯಲ್ಲಿ ಹೋಗಬೇಕು. ಆದರೆ ಇವತ್ತು ಈ ರಸ್ತೆ ಕೊಚ್ಚೋದಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಒಂದು 30ರಿಂದ 40 ಕಿಲೋಮೀಟರ್ ದೂರದಲ್ಲಿಂದ ಕೂಡ ಇವರು ಒಂದು ಸುತ್ತಾಡ್ಕೊಂಡು ಬರುವಂಥ ಪರಿಸ್ಥಿತಿ ಈ ಗ್ರಾಮಸ್ಥರು, ಇಲ್ಲಿ ಮುಂದಿನ ಗ್ರಾಮಸ್ಥರು ಕೂಡ ಎದುರಾಗಿರುವಂಥದ್ದು. ಇದರಿಂದಾಗಿ ಏನು ಇಲ್ಲಿ ಇರುವಂಥ ಕಾಂಟ್ರಾಕ್ಟರ್ ಕೂಡ ಒಂದು ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿದಂಥ ಒಂದು ರಸ್ತೆಯನ್ನು ಕೂಡ ಸಂಪೂರ್ಣವಾಗಿ ಒಂದು ಕಳಪೆ ಕಾಮಗಾರಿ ಮಾಡಿದ್ದಾರೆ. ಇದರಿಂದಾಗಿ ಸಾಕಷ್ಟು ಇವತ್ತು ಈ ಒಂದೇ ಮಳೆಗೆ ಇಷ್ಟೆಲ್ಲ ಅನಾಹುತ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಸಾಕಷ್ಟು ಮಳೆ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಾವು ಇಲ್ಲಿ ಒಂದು ಇದು ಮಾಡಬೇಕು ಅನ್ನುವಂಥದ್ದು ಇಲ್ಲಿರುವಂಥ ಗ್ರಾಮಸ್ಥರ ಒಂದು ಹಳಲು ಕೂಡ ಆಗಿದೆ ಅಂತಲೇ ಹೇಳ್ಬೋದು. ಇನ್ನೂ ಒಂದು ಕಡೆ ಏನು ಇವತ್ತು ಬಿತ್ತನೆ ಕಾರ್ಯ ಕೂಡ ಎಲ್ಲ ರೀತಿಯಾದಂಥ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಇಲ್ಲಿ ಜನರು ಒಂದು ಹೊಲಕ್ಕೆ ಹೋಗೋಕೆ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಮತ್ತು ಇದ್ರ ಜೊತೆಗೆ ನಮ್ಮ ಜೊತೆಗೆ ಗ್ರಾಮಸ್ಥರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಯಾವೆಲ್ಲ ಸಮಸ್ಯೆ ಆಗುತ್ತೆ, ಯಾವೆಲ್ಲ ಊರುಗಳು ಇದ್ದಾವೆ ಅನ್ನೋಂಥದ್ದು ಆ ಗ್ರಾಮಸ್ಥರನ್ನ ತಿಳ್ಕೊಳ್ಳೋಣ. ಸರ್, ಯಾವ ಗ್ರಾಮಗಳು ಇದ್ದಾವೆ ಸರ್, ಏನೆಲ್ಲ ಸಮಸ್ಯೆ ಆಗ್ತಾ ಇದೆ? ಇದು ರಾಯಚೂರು ತಾಲೂಕಿನಿಂದ ಹೋಗ್ತಾ ಇರೋಂಥ 13 ಕಿಲೋಮೀಟರ್ ರಸ್ತೆ ಇದು. ರಾಯಚೂರಿಂದ ಯಗ್ಲಾಸ್ಪುರ್, ಫತ್ತೇಪುರ್, ಜಾಗೀರ್ ವೆಂಕಟಾಪುರ, ರಘುನಾಥಹಳ್ಳಿ, ಸುಲ್ತಾನ್ಪುರ್ ಮುಖ್ಯ ರಸ್ತೆಗೆ ಅಂತದ ಪಕ್ಕದಲ್ಲಿ ಮತ್ತು ಅರಳಪ್ಪನೂಡ ಅಂತ ಒಂದು ಗ್ರಾಮ ಇದೆ. ಈಗ ನಮಗೆ ಕಟ್ಟಾಗಿರೋದು ಫತ್ತೇಪುರ ಹತ್ರ. ಫತ್ತೇಪುರ್ನ ಊರು ಮುಂದೆ ಇರೋವಂಥ ಗೋಕುಲ್ ಸಾಬ್ನ ಹಳ್ಳ ಅಂತೇಳಿ ಈ ಒಂದು ಹಳ್ಳ ಒಂದು ಹೊಳೆ ಅರ್ಧಂಗೆ ಹರಿತದ. ಇದ್ರ ನೀರು ಮುಖ್ಯ ಸೀದಾಗಿ ಮಡ್ಚಾಡು ಅಲ್ಲಿಂದ ಹೊಳೆ ಸೇರ್ತಾವೆ. ಅಷ್ಟು ಸಿಕ್ಕಾಪಟ್ಟೆ ನೀರು ಬರೋಂಥ ಒಂದು ಬ್ರಿಡ್ಜ್ ಇದು. ಈ ಬ್ರಿಡ್ಜ್ನಲ್ಲಿ ಸುಮಾರು ದಿವಸದಿಂದ ತೊಂದರೆ ನಾವು ಅನುಭವಿಸ್ತಾ ಇದ್ದೀವಿ. ಇದಕ್ಕಿಂತ ಮುಂಚೆ ಒಂದು ಜೀವ ಸಹಿತನೂ ಹೋಗಿದೆ. ಇದನ್ನು ಮನಗೊಂಡ ಸರ್ಕಾರ ಯಾವುದೇ ಕಾರಣಕ್ಕೂ ಈ ರೀತಿ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈ ಕಾಮಗಾರಿ ಪ್ರಾರಂಭ ಮಾಡಿದೆ. ಇದು ಒಳ್ಳೆಯ ಸಂತೋಷದ ವಿಷಯ. ಆದರೆ ಜೆಇಗಳು ಆಮೇಲೆ AWಗಳು ಆಮೇಲೆ ಗುತ್ತಿದಾರರ ಒಂದು ಅವೈಜ್ಞಾನಿಕ ದೃಷ್ಟಿಯಿಂದ ಈ ಒಂದು ರಸ್ತೆ ಬ್ರಿಡ್ಜ್ ಕಾಮಗಾರಿ ಮಂದಗತಿಯಲ್ಲಿ ನಡೀತಿದ್ದು. ನಾವು ಈಗಾಗಲೇ ಹೇಳಿದ್ವಿ, ಮಳೆ ಬರ್ತದೆ, ರಸ್ತೆ ಸಂಪರ್ಕ ಕಟ್ಟಾಗ್ತದೆ, ನಮ್ಮೂರಿಗೆ ದೊಡ್ಡ ಸಮಸ್ಯೆ ಆಗ್ತದೆ ಅಂತ. ಆದರೂ ಸಹಿತ ಅವರು ಯಾವುದು ಇದು ಮಾಡೋಕ್ಕೆ ತಯಾರಿಲ್ಲ, ಒಂದೇ ರೀತಿ ಕೆಲಸ ನಡೀತು. ನಿನ್ನೆ ಮಧ್ಯಾಹ್ನ ಶನಿವಾರ
ನಿನ್ನೆ ಮಧ್ಯಾಹ್ನ 2 ಗಂಟೆಗೆ ಸುರಿದ ಭಾರಿ ಮಳೆಯಿಂದ ಈ ನೀರು ಸುಮಾರು ರಾಯಚೂರಿಂದ ಎಲ್ಲ ಬರ್ತಾವೆ. ಬಂದದ್ರಿಂದ ಇಲ್ಲಿ ನಡೀತಕ್ಕಂಥ ಕಾಮಗಾರಿಗೆ ಸ್ಥಗಿತ ಆಗಿ ನಮಗೆ ತಾತ್ಕಾಲಿಕವಾಗಿ ಹಾಕಿದಂಥ ರಸ್ತೆ ಸಂಪೂರ್ಣ ಕೊಚ್ಚಿ ಹೋಗಿದ್ದು ಇಲ್ಲಿ ನಾವು ತಿರುಗಾಡೋ ಪರಿಸ್ಥಿತಿ ಸಹಿತ ಇಲ್ದಂಗಾಗಿದೆ. ನಾವು ಇದೇ ಜಿಲ್ಲಾ ಕೇಂದ್ರಕ್ಕೆ ಹೋಗ್ಬೇಕಾದ್ರೆ ನಮ್ಗೆ 13 ಕಿಲೋಮೀಟರ್ ರಾಯಚೂರಿಂದ ಪ್ರತಿದಿನ ಕೂಲಿಕಾರರು ಆಮೇಲೆ ವಿದ್ಯಾರ್ಥಿಗಳು ಎಲ್ಲರೂ ಸಹಿತನೂ ರಾಯಚೂರನ್ನ ಅವಲಂಬಿಸಿದವರು. ಬೇಗ ಸಂಬಂಧಪಟ್ಟ ಗುತ್ತಿದಾರರು ಸಂಬಂಧಪಟ್ಟ ಇಂಜಿನಿಯರ್ಗಳು ಇದರ ಬಗ್ಗೆ ಗಮನ ಹರಿಸಿ ತಾತ್ಕಾಲಿಕ ರಸ್ತೆ ಮುಂದುವರಿಸಿ. ಇದು ಸ್ವಲ್ಪ ಅವೈಜ್ಞಾನಿಕೆಯಿಂದ ಕೂಡಿದೆ. ಇದು 4 ಪಿಲ್ಲರ್ ಇದಾವಂತ ಕಾಣಿಸ್ತದೆ. ಇವತ್ತಿನ ಪರಿಸ್ಥಿತಿ ನೋಡಿದರೆ 4 ಪಿಲ್ಲರ್ ಸಾಕಾಗಂಗಿಲ್ಲ. ಇನ್ನೊಂದು 2 ಪಿಲ್ಲರ್ ಪಕ್ಕಕ್ಕೆ ಮಾಡಿ ಸ್ವಲ್ಪ ನೀರು ಜಾಸ್ತಿ ಹೋಗಂಗೆ ವ್ಯವಸ್ಥೆ ಮಾಡಿದರೆ ಅನುಕೂಲ ಆಗ್ತಂತ ನನ್ನ ಒಂದು ಭಾವನೆ. ಇಲ್ಲಿ ಗ್ರಾಮಸ್ಥರ ಮಾತಾಗಿರುವಂಥದ್ದು ಏನು, ಇದು ಸರಿಯಾದ ಸಮಯಕ್ಕೆ ಮಳೆ ಬರದ ಕಾರಣದಿಂದಾಗಿ ಅಂಥ ಸಂದರ್ಭದಲ್ಲಿ ಆ ಕಾಲದಲ್ಲಿ ಇವರು ಆ ಬ್ರಿಡ್ಜ್ ನಿರ್ಮಾಣ ಮಾಡಿದರೆ ಜನರಿಗೆ ಒಂದು ಅನುಕೂಲವಾಗುವಂಥ ಬ್ರಿಡ್ಜ್ ಆಗ್ತಿತ್ತು. ಆದರೆ ಇವಾಗ ಮಳೆಗಾಲದಲ್ಲಿ ಈ ಬ್ರಿಡ್ಜ್ ಕಾಮಗಾರಿ ಶುರುವಾಗಿರೋದ್ರಿಂದ ಒಂದು ತಾತ್ಕಾಲಿಕ ರಸ್ತೆ ಸಂಪೂರ್ಣವಾಗಿ ಎಷ್ಟು ದಿನ ಇರುತ್ತೆ ಅನ್ನುವಂಥದ್ದು ಇಲ್ಲಿ ಗ್ರಾಮಸ್ಥರಾಗಿರುವಂಥದ್ದು. ಇವತ್ತು ಕೊಚ್ಚಿ ಹೋಗಿದೆ, ಮತ್ತೆ ನಾಳೆ ತಾತ್ಕಾಲಿಕ ಒಂದು ರಸ್ತೆ ನಿರ್ಮಾಣ ಮಾಡಿದ್ರು ಕೂಡ ನಾಳೆ ಮತ್ತೆ ಕೊಚ್ಚಿ ಹೋಗುತ್ತೆ ಅಂತ ಆತಂಕದಲ್ಲಿ ಈ ಗ್ರಾಮಸ್ಥರಿರುವಂಥದ್ದು. ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಒಂದು ರಸ್ತೆಯನ್ನು ವ್ಯವಸ್ಥೆ ಮಾಡಿಕೊಡಿ ಅನ್ನುವಂಥದ್ದು ಇಲ್ಲಿ ಇರುವಂಥ ಗ್ರಾಮಸ್ಥರ ಹಾಳಾಗಿರುವಂಥದ್ದು. ಅನಿಲ್ ಕುಮಾರ್, ಗ್ಯಾನೆಟಿ ನ್ಯೂಸ್, ರಾಯಚೂರು. ಇದರ ಬಗ್ಗೆ ಮಾತನಾಡೋದಕ್ಕೆ ಅಲ್ಲಿನ ಗ್ರಾಮಸ್ಥರೇ ಸಿದ್ಲಿಂಗಯ್ಯನವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸಿದ್ಲಿಂಗಯ್ಯ ಅವರೇ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ. ಎಷ್ಟು ದಿನ ಆಯಿತು ಇದು ಕೊಚ್ಚಿ ಹೋಗಿ? ಇದು 4 ದಿವಸ ಆಯ್ತು ಸರ್. 4 ದಿನ ಆಯಿತು. ಹಾಂ ಸರ್. ಯಾರಾದರೂ ಬಂದಿದ್ರಾ ಇಲ್ವಾ ಅಧಿಕಾರಿಗಳು? ಅಧಿಕಾರಿಗಳು ಯಾರು ಬಂದಿಲ್ಲ ಸರ್. ಯಾರೂ ಬಂದಿಲ್ಲ? ಯಾರು ಬಂದಿಲ್ಲ ಸರ್. ನೀವು ಹೋಗಿ ಮಾಹಿತಿ ಕೊಟ್ಟಿದ್ದೀರಾ ಅವ್ರಿಗೆ ಹಿಂಗಾಗಿದೆ ಸ್ವಾಮಿ ಅಂತ ಹೇಳಿ? ಹಾಂ ಸರ್, ಮಾಹಿತಿ ಕೊಟ್ಟಿದ್ದೀವಿ. ನಮ್ಮ ಗ್ರಾಮಕ್ಕೆ ಸಂಪರ್ಕನೇ ಕಡಿತ ಆಗಿದೆ. ನಾವು ಬರೋಕ್ಕೆ ತೊಂದರೆ ಆಗಿದೆ. ಹಾಂ, ನಾವು ಬರಬೇಕಾದ್ರೆ ಸುಮಾರು 40 ಕಿಲೋಮೀಟರ್ ಡಿಸ್ಟೆನ್ಸ್ನಾಗ ಬರ್ಬೇಕೀಗ. ನಮ್ಗಿರೋದು ರಾಯಚೂರಿಂದ ಜಾಗ ಇರೋದು 13 ಕಿಲೋಮೀಟ್ರು. ಹಾಂ 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 13 ಕಿಲೋಮೀಟರ್ ಇದ್ರೆ ಈಗ ನಾವು ಮತ್ತೆ ರಾಯಚೂರು ಮುಟ್ಟಬೇಕಾದ್ರೆ 40 ಕಿಲೋಮೀಟರ್ ವಾಪಸ್ ಬರ್ಬೇಕೀಗ ನಾವು. ಈಗ ಅಲ್ಲಿ ಒಂದು ಸೇತುವೆ ಕಟ್ತಿದಾರಲ್ಲ ಹೊಸದಾಗಿ? ಅದು ಸರ್ ಹಳೆ ಸೇತುವೆ ಇತ್ತು. ಹಳೆ ಸೇತುವೆನ ಬಿಟ್ಟು ಹೊಸ ಸೇತುವೆಗೆ ನಮ್ಮ ಶಾಸಕರು, ರಾಯಚೂರು ಗ್ರಾಮಾಂತರ ಶಾಸಕರು ಹಾಂ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ 10 ಕಿಲೋಮೀಟರ್ ರಸ್ತೆ ಮತ್ತು ಮೇಲ್ ಸೇತುವೆ ಅಂತ ಇಟ್ಟಿಸಿ ಶಾಂಕ್ಷನ್ ಮಾಡಿದ್ದಾರೆ. ಹಾಂ, ಅದ್ರ ಕೆಲಸ ಚೆನ್ನಾಗಿ ನಡೆದಿದೆ. ರೋಡ್ ಕೆಲಸ ಚೆನ್ನಾಗಿ ನಡೆದಿದೆ. ಬ್ರಿಡ್ಜಿನ ಕೆಲಸ, ಸೇತುವೆ ಕೆಲಸ ಚೆನ್ನಾಗಿ ನಡೆದಿದೆ. ಬಟ್ ಎಇ ಮತ್ತೆ AW ಅವರ ಅವೈಜ್ಞಾನಿಕ ದೃಷ್ಟಿಯಿಂದ ಮಳೆಗಾಲದಲ್ಲಿ ಕೆಲಸ ತಗೊಂಡು ಈ ಪರಿಸ್ಥಿತಿ ಉಂಟಾಗಿ ಪಕ್ಕಕ್ಕೆ ಅವರು ಒಂದು ಮರಂ ಹಾಕಿ ರೋಡ್. ಈಗ ಎಷ್ಟು ದಿನ ಆಯ್ತು ಅದನ್ನ ಕಟ್ತಾ ಇದ್ದು ಸೇತುವೆನ? ಸುಮಾರು 1 ತಿಂಗಳಾಯ್ತು ರೀ. ಸುಮಾರು 1 ತಿಂಗಳಾಯ್ತು ರೀ. ಅದು ಪೂರಾ ಮಂದಗತಿಯಲ್ಲಿ ಸಾಗಿದೆ ರೀ ಅದು ಕಾಂಟ್ರಾಕ್ಟ್ ಕೆಲಸ. ಹಾಂ, ಸ್ಲೋ ಆಗಿ ಮಾಡ್ತಿದ್ದಾರೆ. ಭಾಳ ಸ್ಲೋ ಆಗಿ ಮಾಡ್ತಿದ್ದಾರೆ. ಮತ್ತೆ ಅದ್ರ ಬದಲು ನಿಮಗೆ ಬೇರೆ ಮಾರ್ಗ ಕಲ್ಪಿಸ್ಕೊಟ್ಟಿದ್ರಾ? ಅದ್ರ ಪಕ್ಕದಲ್ಲೇ ಮರಂ ಹಾಕಿ ಒಂದು ತಾತ್ಕಾಲಿಕ ರಸ್ತೆ ಮಾಡಿಕೊಟ್ಟಿದ್ದಾರೆ. ಹಾಂ, ಆ ತಾತ್ಕಾಲಿಕ ರಸ್ತೆ ಮಾಡಿಕೊಟ್ರೆ ಅದು ಮೊನ್ನೆ ಮಳೆಗೆ ನಮ್ದು ಅದು ಹಳ್ಳ ಇದೆಯಲ್ಲ ಸರ್, ಅದು ಹಳ್ಳ ಅಲ್ಲ, ಅದು ಒಂದು ಹೊಳೆ ಬಂದಂಗೆ ಬರ್ತದೆ ನೀರು. ಹಾಂ 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 ಇಡೀ ರಾಯಚೂರು ನೀರೆಲ್ಲ ಆ ಹಳ್ಳಕ್ಕೆ ಬರ್ತವೆ. ಹ್ಞೂ, ಬೇರೆ ಕಡೆಗೆ ಮಳೆ ಆದ್ರೂ ಸಹಿತ ಅದೇ ಹಳ್ಳಕ್ಕೆ ನೀರು ಬರ್ತವೆ. ಹ್ಞೂ, ಹಂಗಾಗಿ ಅದು ಚಿತ್ರನೂ ಸಹಿತ ಇದೆ ನೋಡಿ ಸರ್ ತಮ್ಮ ಹತ್ರ, ಒಂದು ಹೊಳೆ ಬಂದಂಗೆ ಬರ್ತವೆ. ಹಂಗಾಗಿ ಅದು ಯಾಂತ ಒಂದು ತಾತ್ಕಾಲಿಕ ರಸ್ತೆನ ಅಲ್ಲಿ ನಿಲ್ಲಕ್ ಚಾನ್ಸ್ ಇಲ್ಲ. ಅದು ಈಗ ಸೇತುವೆನೂ ಇಲ್ಲ, ತಾತ್ಕಾಲಿಕವಾಗಿ ನಿರ್ಮಿಸಿದ್ದಂಥ ರಸ್ತೆನೂ ಇಲ್ಲ. ಹೆಂಗೆ ಓಡಾಡ್ತಿದ್ದೀರಿ ಮತ್ತೆ ನೀವೆಲ್ಲ ಈಗ? ಇಲ್ಲ ಸರ್, 40 ಕಿಲೋಮೀಟರ್ ಸುತ್ತಾಡ್ಕೊಂಡ್ ಬರ್ಬೇಕು ನಾವು. ಬರ್ಬೇಕಾದ್ರೆ ರಘುನಾಥಹಳ್ಳಿ, ಸುಲ್ತಾನ್ಪುರ್ ಅಂತ ಹೇಳ್ತಿದ್ದಾರೆ. ಹಾಂ, ಮತ್ತೆ ರಿವರ್ಸ್ ಹೋಗ್ಬೇಕ್ರಿ ನಾವು. 10 ಕಿಲೋಮೀಟರ್ ರಿವರ್ಸ್ ಸುಲ್ತಾನ್ಪುರ್ ತನಕ ಹೋಗಿ ಅಲ್ಲಿ ದೇವದುರ್ಗ ರಾಯಚೂರು ಮುಖ್ಯ ರಸ್ತೆ ಬರ್ತದೆ, ಹೈವೇ. ಆ ಹೈವೇಲಿಂದಾನೇ ರಾಯಚೂರು ಸೇರ್ಬೇಕು ನಾವು. ಮತ್ತೆ ನಮ್ಮ 30 ಕಿಲೋಮೀಟರ್. ಸೊ ಈ ವಿಚಾರನ ಯಾವ ಅಧಿಕಾರಿಗೆ ಹೋಗಿ ಹೇಳಿದ್ರಿ ನೀವೀಗ? ನಾವು ಸಂಬಂಧಪಟ್ಟ ಇಂಜಿನಿಯರ್ಗಳಿಗೆ ತಿಳಿಸಿದ್ದೀವಿ ಈ ರೀತಿ ಆಗಿದೆ ಅಂತೇಳಿ. ಆಗಿದೆ ಅಂತ ತಿಳಿಸಿದರೆ, ಬಟ್ ಅವರು ಮರಂ ಹಾಕ್ತೀವಿ ಮತ್ತೆ ತಾತ್ಕಾಲಿಕ ಕಂಟಿನ್ಯೂ ಮಾಡಿ ಕೊಡ್ತೀವಿ, ಅದನ್ನ ಬ್ರಿಡ್ಜ್ ಕಾಮಗಾರಿ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಹಂಗಾಗಿ ನಿನ್ನೆ ಎಲ್ಲ ಇನ್ನು ಯಾರು ಅಲ್ಲಿ ಸ್ಥಳಕ್ಕೆ ಬಂದು ಭೇಟಿ ಕೊಟ್ಟಿಲ್ಲ? ಇಲ್ಲ, ಸ್ಥಳಕ್ಕೆ ಅವರು ಬರ್ತಾರೆ ಸರ್. ಬರೋದ್ರಿಂದ ನಮ್ಗೆ ಅವರಿಗೆ ಡಿಸ್ಟೆನ್ಸ್ ಇದೆ ಸರ್, ಯಾಕಂದ್ರೆ ಗ್ಯಾಪ್ ಇದೆ ನಮ್ಗೆ. ನಾವು ಈ ಕಡೆಯಿಂದ ಆ ಕಡೆ ದಾಟಂಗಿಲ್ಲ. ಈ ಕಡೆಯಿಂದ ಆ ಕಡೆ ದಾಟಂತ ಪರಿಸ್ಥಿತಿ ಇಲ್ಲ ಅಂದಾಗ ಅವ್ರು ಆ ಕಡೆ ಬಂದು ನೋಡ್ಕೊಂಡು ಹೋಗ್ತಾರ. ಬಂದಿದ್ರು ಅಂತ ಕೇಳ್ತೀವಿ ನಾವು. ಬಟ್ ಯಾರು ಬಂದಿದ್ದಾರೆ ಏನಂತ ನಮಗೆ ಮಾಹಿತಿ ಸಿಗ್ತಾ ಇಲ್ಲ. ಓಕೆ ಓಕೆ, ಇನ್ನೇನು ಇವರು ಯಾವಾಗ ಮಾಡ್ತೀನಿ ಅಂತಾನೂ ಕರೆಕ್ಟಾಗಿ ಹೇಳಿಲ್ಲ? ಯಾವಾಗ ಮಾಡ್ತೀವಿ ಅಂತಾನು ಕರೆಕ್ಟಾಗಿ ಹೇಳಿಲ್ಲ ರೀ. ನಮ್ಮ ಶಾಸಕರ ಗಮನಕ್ಕೆ ಬಂದ್ರೆ ತಕ್ಷಣ ಆಗ್ತಾ ಇರೋದು. ನಮ್ಮ ಶಾಸಕರ ಗಮನಕ್ಕೆ ಬಂದದ್ರಿ. ಈಗ ನಮ್ಮ ಶಾಸಕರು ಒಳ್ಳೆ ಅಭಿವೃದ್ಧಿ ಪರ ಕೆಲಸ ಮಾಡೋರು. ಈಗ ಒಂದು ಕಳೆದ ಸೆಪ್ಟೆಂಬರ್ನಲ್ಲಿ ಹೆಜ್ಜೆಹಳ್ಳಕ್ಕೆ ಒಂದು ತೊಂದರೆ ಆಗಿದೆ ಅಂತ ಹೇಳಿ ತಕ್ಷಣ ಅವ್ರು 10 ಕೋಟಿ ರೂಪಾಯಿನ ಸ್ಯಾಂಕ್ಷನ್ ಮಾಡಿಸಿ 10 ಕಿಲೋಮೀಟರ್ ರೋಡ್ ಡಾಂಬರ್ ರೋಡ್ನ ಮತ್ತೆ ಇದನ್ನು ಮಾಡಿದ್ರು ಸರ್ ಅವರು. ನಮ್ಮ ಶಾಸಕರ ಕಾರ್ಯವೈಖರಿ ಬಗ್ಗೆ ನಾವು ಮೆಚ್ಚುಗೆ ವ್ಯಕ್ತಪಡಿಸ್ತೀವಿ ಸರ್ ನಾವು.
ಸರಿ ಸರಿ ಸಿದ್ಧಲಿಂಗಯ್ಯನವರೇ, ನೋಡೋಣ ಈಗ ಈ ಸುದ್ದಿನ ನಾವು ಅವ್ರಿಗೆ ತಲುಪಿಸ್ತೀವಿ, ಬರ್ತಾರೆ, ಈ ಸಮಸ್ಯೆನ ಪರಿಹರಿಸ್ತಾರೆ, ನೋಡೋಣ ಬಿಡಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ.